ಸೊ ಕದಂಬ ಸಾಂಬಾರ್ ಪುಡಿ ಒಟ್ಟಿಗೆ ಕದಂಬ ಸಾಂಬಾರ್ ಸಿಕ್ತು. ಇವೆಲ್ಲ ಪುಡಿನೇ, ಹೌದು, ಪುಡಿ ಬೇಸ ಮೀನು, ರುಬ್ಬಿ ಹಾಕಲ್ಲ. ಹೌದೌದು. ಈ ಥರ ಹುರಿದಿಟ್ಕೊಂಡ್ರೆ 1 ತಿಂಗಳವರೆಗೆ ಯೂಸ್ ಮಾಡ್ಬೋದು. ಎಲ್ಲ ತರಕಾರಿಗಳು ಸೇರಿ ಚೆನ್ನಾಗಿ ಬೇಯಬೇಕು ಈ ಥರ. ನೋಡಿ ಸರ್, ಈಗ ಪೌಡ್ರ್ ಬಂದಿದೆ. ಈ ಥರ ಪೌಡ್ರ್ ಬರಬೇಕಿದಿಷ್ಟು. ಬೇಳೆ ಬೇಯಿಸಿ ಇಟ್ಟಿರುವಂಥ ಬೇಳೆ ಎಲ್ಲ ಈಗ ಪೌಡ್ರ್ ಹಾಕುವಂತ. ಈಗ ಕದಂಬ ಬೆಂದಿದೆ ಚೆನ್ನಾಗಿ, ಬೇಳೆ ಗಿಳೆ ತರಕಾರಿ ಎಲ್ಲ ಹೊಂದಿ ಕ್ಲೀನಾಗಿ ಬೆಂದ್ಬಿಟ್ಟಿದೆ. ಪರಕಾಯ ಪ್ರವೇಶ ನೋಡಿ ಸಾಂಬಾರ್ದು. ಹೌದು ಬಂತು ಸರ್, ಗಮ್ಮ ಬಂತು. ಕದಂಬ ರಾಜಪುತ್ರ ಮಯೂರ ವರ್ಮನ ಸಾಂಬಾರ್ ಅನ್ಬೋದು. ಅದು ಸವಿಲು ರೆಡಿ, ನಾವು ಸವಿಲು ಸಿದ್ಧ. ಅಪ್ಪ ಅಪ್ಪ, ರಾಜವಂಶದ ಸಾಂಬಾರ್ ಕದಂಬ ಸಾಂಬಾರಾಗಿ ತಲೆ ಎತ್ತಿ ನಿಂತಿದೆ SGK ಕ್ಯಾಟರಿಂಗ್ ಅಲ್ಲಿ. ಈ ಡೈಲಾಗ್ ನೆನಪಿದ್ರೆ ಮಯೂರ ಸಿನಿಮಾ ನೋಡಿ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಈ ಕಿಚನ್ ನೋಡಿದ ತಕ್ಷಣ ಯುವಕರಂತೆ ಕಾಣುವ ಗೋಪಾಲ್ ಕೃಷ್ಣ ನಿಮ್ಗೆ ನೆನಪಾಗುತ್ತೆ. ಆ ಒಂದು ಚೈತನ್ಯ ಶಕ್ತಿ, ಅಡುಗೆಯಲ್ಲಿ ಇನ್ನೂ ದೊಡ್ಡ ಚೈತನ್ಯ ತೋರಿಸ್ತಾರೆ. ಇವತ್ತು ಅವರ ಶೈಲಿಯಲ್ಲಿ, ಅವರಲ್ಲಿ ಅಯ್ಯಂಗಾರ್ ಕಸ್ಟಮರ್ಸ್ ಜಾಸ್ತಿ. ಸೊ ಅಯ್ಯಂಗಾರ್ ಕಸ್ಟಮರ್ಸ್ಗೆ ಪರ್ಟಿಕ್ಯುಲರ್ಲಿ ಈ ಒಂದು ಸಾಂಬಾರು ಬೇಕೇ ಬೇಕು. ಆ ಸಾಂಬಾರು ತೋರಿಸ್ತೀನಿ ಅಂದರು. ಯಾವುದು ಗೊತ್ತಾ? ಕದಂಬ ಸಾಂಬಾರ್. ಬನ್ನಿ, ತರಕಾರಿ ಭರಿತ ಅಂತಾರಲ್ಲ ಹಂಗೆ ಅಂತ ಅದ್ಭುತವಾದ ಸಾಂಬಾರಂತೆ. ಗೋಪಾಲ್ ಕೃಷ್ಣ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಯುವಕರಂತೆ ಕಾಣುವ ಅಂದ್ರೆ ಯುವಕರೇ ಅಲ್ವಾ? ಹೌದು, ಯುವಕರೇ ನಾವು. ಯುವಕರೇ. ಆಮೇಲೆ ಅಡುಗೆಯಲ್ಲೂ ಚೈತನ್ಯ, ಜೀವನದಲ್ಲೂ ಚೈತನ್ಯ ಇರ್ಬೇಕಲ್ಲ ಸರ್ ಎಲ್ಲ. ಅದೇ ರೀತಿ ತರಕಾರಿ ಭರಿತ. ನೀವು ಹೇಳಿದ್ರಿ ಸರ್, ನಿಮ್ದು ಫೇವರೇಟ್ ಅಂತೆ ಕದಂಬ ಸಾಂಬಾರ್. ಹೌದು. ಮಾಮೂಲಿ ನಮ್ಮ ಈ ಕಡೆ ಈ ತರ ಸಾಂಬಾರ್ ಇದ್ರೆ ಸೌತೆಕಾಯಿ, ನುಗ್ಗೆಕಾಯಿ ಈ ತರ ಸಾಂಬಾರ್ ಇದ್ರೆ ಇಲ್ಲೊಂದು ಕದಂಬ ಸಾಂಬಾರ್ ವಿಶೇಷವಾಗಿ. ಸ್ವಲ್ಪ ಕಾಯಿ ಕಡಿಮೆ ಇರುತ್ತೆ ಅಷ್ಟೇ, ಎಲ್ಲ ಒಂದೇ. ತರಕಾರಿಗಳು ಜಾಸ್ತಿ ಇರುತ್ತೆ ಸ್ವಲ್ಪ. ತೋರಿಸ್ಬಿಡಿ. ಓಕೆ. ಈಗ ತರಕಾರಿಗಳಲ್ಲಿ ಈಗ ಮೈನ್ ಆಗಿ ಕುಂಬಳಕಾಯಿ, ವೈಟ್ ಪಂಪ್ಕಿನ್, ಆಯ್ತಾ, ಗುಂಡು ಬದನೆಕಾಯಿ, ಕ್ಯಾರೆಟ್, ಸೀಮೆ ಬದನೆಕಾಯಿ, ಹುರುಳಿಕಾಯಿ, ಡ್ರಮ್ ಸ್ಟಿಕ್, ನುಗ್ಗೆಕಾಯಿ, ಇನ್ನೂ 2 ಇದಾವೆ. ಆಯಿತು. ಆಮೇಲೆ ಟೊಮೊಟೊ, ಇದು ಕ್ಯಾಪ್ಸಿಕಮ್. ಇದ್ರ ಬದಲು ಈರುಳ್ಳಿನೂ ಹಾಕ್ಬೋದು. ಈರುಳ್ಳಿ ತಿನ್ನಲ್ಲ ಅಂದ್ರೆ ಕ್ಯಾಪ್ಸಿಕಮ್ ಯೂಸ್ ಮಾಡ್ಬೋದು. ಅದು ಬಿಟ್ಟು ಮೆಣಸಿನ್ಕಾಯಿ ಇರುತ್ತೆ, ಕೊತ್ತಂಬರಿ ಸೊಪ್ಪು ಇರುತ್ತೆ, ಕರಿಬೇವು ಇರುತ್ತೆ, ಇದೆಲ್ಲ. ಇದು ಅದು ಬಿಟ್ಟು ಉಳಿದು ಮಸಾಲೆ ಐಟಮ್ಗಳು. ಈಗ ಒಂದು ಮಸಾಲೆ ಅಂದ್ರೆ ಇದು ರುಬ್ಬುವಂಥದ್ದಲ್ಲ, ಜಸ್ಟ್ ಪೌಡ್ರ್ ಮಾಡ್ಕೊಳ್ಳುವಂಥದ್ದು. ರುಬ್ಬಿನೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದು ನಾವು ಕಾಯಿ ಹಾಕದೇ ಇರೋ ಕಾರಣ ಇದನ್ನು ರುಬ್ತೀವಿ. ಅದು ಯಾವ್ದು ಅಂದ್ರೆ ಫಸ್ಟ್ ಆಗಿ ಗುಂಟೂರು, ಇದಕ್ಕೆ ಬ್ಯಾಡಿಗೆ ಯೂಸ್ ಮಾಡಲ್ಲ, ಗುಂಟೂರು ಆದಮೇಲೆ ಮೆಂತ್ಯ, ಜೀರಿಗೆ, ಕಡಲೆಬೇಳೆ, ಮೆಣಸು, ಪೆಪ್ಪರ್, ಉದ್ದಿನಬೇಳೆ, ಧನಿಯಾ, ಸಾಸಿವೆ, ಅರಿಶಿಣ ಪುಡಿ, ಇಂಗು ಈ ಥರನೂ ಹಾಕ್ಬೋದು, ಪೌಡ್ರು ಹಾಕ್ಬೋದು. ಓಕೆ ಸರ್. ಬೆಲ್ಲ ಒಂದು ಸ್ವಲ್ಪ ಬೆಲ್ಲ, ಕರಿಬೇವು, ಹುಣಸೆ ಹಣ್ಣು ನೀರು, ತುಪ್ಪ ಲಾಸ್ಟ್ ಕೊನೆಯಲ್ಲಿ ಸ್ವಲ್ಪ ತುಪ್ಪ, ಆಮೇಲೆ ಆಯಿಲು ಇದೆ, ಸ್ವಲ್ಪ ಆಯಿಲ್ ಹಾಕೊಳ್ಬೇಕು. ಒಂದೊಂದೇ ಆಗಿ ತೋರಿಸ್ತೀನಿ, ಇಲ್ಲಿ ಮಾಡ್ತಾ ಗೊತ್ತಾಗುತ್ತೆ ಏನೇನು ಬೀಳುತ್ತೆ ಏನಂತ. ಮೊದಲನೇದಾಗಿ ನೀವು ಪೌಡ್ರ್ ಹಾಕೊಳ್ಳೋದು, ಅದಕ್ಕೆ ಮಸಾಲೆ ಪುಡಿ. ಕದಂಬ ಸಾಂಬಾರಿಗೆ ಒಂದು ಪೌಡರ್ ಹೊರ್ಕೊಳ್ಳುವಂಥ ವಿಧಾನ, ಆಯ್ತಾ? ಎಸ್ ಸರ್. ಇದು ಡ್ರೈ ಪೌಡ್ರ್ ಆಗಿರೋದ್ರಿಂದ ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕಬೇಕು. ಆಯಿಲ್ ಹಾಕದೇ ಇದ್ರೂ ನಡೆಯುತ್ತೆ. ಆಯಿತು, ಆಯಿತಾ? ಇಂಗು ಪೀಸ್, ಇದು LG ಇಂಗು, ಚಿಕ್ಕದು ಇಂಗು ಪೀಸ್. ಮೆಂತ್ಯ ಎಷ್ಟು? ಮೆಂತ್ಯ ಒಂದು ಅರ್ಧ ಸ್ಪೂನ್ ಸರ್. ಹೌದು. ಇದು ಕಡಲೆಬೇಳೆ ಒಂದು 2 ಟೀ ಸ್ಪೂನ್ ಹಾಕ್ಬೇಕು. ಆಯಿತಾ? ಉದ್ದಿನಬೇಳೆ ಒಂದು 2 ಟೀ ಸ್ಪೂನ್. ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ನೆಕ್ಸ್ಟ್ ಕಾಳುಮೆಣಸು, ಪೆಪ್ಪರ್ ಒಂದು 10 ಪೀಸು, ಆಯಿತಾ? 10 ಪೀಸ್, 10 ಕಾಳು. ಆಮೇಲೆ ಅದಕ್ಕೆ ಗುಂಟೂರು, ಬ್ಯಾಡಿಗೆ ಎಲ್ಲ ಗುಂಟೂರು ಮೆಣಸು, ಒಂದು ಹಿಡಿ ಗುಂಟೂರು ಹಾಕಬೇಕು. ಮಾಡ್ಕೊಂಡಿರೋ ಅಳತೆ ಎಷ್ಟಾಗುತ್ತೆ ಸರ್? ಇದು ಒಂದು 5 ಜನಕ್ಕಾಗತ್ತಾ ಮನೆಯಲ್ಲಿ? 10 ರಿಂದ 12 ಜನಕ್ಕೆ ಆಗುತ್ತೆ. ಧನಿಯಾ, ಇದಾದ್ಮೇಲೆ ಧನಿಯಾ ಒಂದು 4 ಟೀ ಸ್ಪೂನ್ ಧನಿಯಾ. ಧನಿಯಾ ಫಸ್ಟೇ ಹಾಕಿದ್ರೆ ಕಪ್ಪಾಗುತ್ತೆ. ಅದಕ್ಕೆ ಬ್ಯಾಡಿಗೆ ಮೆಣಸು ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಹಾಕಬೇಕು. ಆಮೇಲೆ 2 ಟೀ ಸ್ಪೂನು ಜೀರಿಗೆ,
ಜೀರಿಗೆ ಆದಮೇಲೆ ಕರಿಬೇವು, ತೊಳೆದಿಟ್ಟಿರುವಂಥ ಕರಿಬೇವು. ಇದರಲ್ಲಿ ಮೇಯ್ನಾಗಿ ಪೌಡ್ರ್ಗಳು ಹೊಡ್ಕೊಳ್ಳೋ ವಿಧಾನ ಹೀಗಿರ್ಬೇಕು, ಕರೆಕ್ಟ್ ಉರಿ ಇರಬೇಕು, ಇಲ್ಲೊಂದು ಸುಟ್ಟೋಗ್ಬಿಡುತ್ತೆ, ಪೌಡ್ರ್ ಕಪ್ಪಾಗ್ಬಿಡುತ್ತೆ. ಹೌದು, ಸಾಂಬಾರು ಕಲರ್ ಚೇಂಜ್ ಆಗಿಬಿಡುತ್ತೆ. ಹೌದು. ಹಾಗಿದೆ ಈಗ ಕೊನೆಯಲ್ಲಿ ಅರಿಶಿನ, 1 ಟೀ ಸ್ಪೂನ್ ಅರಿಶಿನ. ಈ ಥರ ಹುರಿದಿಟ್ಕೊಂಡ್ರೆ 1 ತಿಂಗಳವರೆಗೆ ಯೂಸ್ ಮಾಡ್ಬೋದು. ಏನು ಪೌಡ್ರನ್ನ ನೀರಿಗೆ ಹಾಕ್ಬಾರ್ದು, ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರಿಬೇಕು. ಒಂದು 10 ನಿಮಿಷ, 1/4 ಗಂಟೆ ಹುರಿಬೇಕು. ಕದಂಬ ಸಾಂಬಾರ್ ಪುಡಿ ಒಟ್ಟಿಗೆ ಕದಂಬ ಸಾಂಬಾರ್ ಸಿಕ್ತು. ಇವೆಲ್ಲ ಪುಡಿನೇ, ಹೌದು, ಪುಡಿ ಬೇಸ ಮೇನ್, ರುಬ್ಬಿ ಹಾಕಲ್ಲ. ಹೌದೌದು. ಹಾಂ, ಇದಾಗಿದೆ ಈಗ. ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ತರಬೇಕು ಅಷ್ಟೇ. ಹೌದಾ ಸರ್? ಹೌದು. ಓಕೆ, ಪುಡಿ ಒಂದು ಮಾಡ್ಕೊಳ್ಬೇಕು, ಆಯಿತಾ? ತಣ್ಣಗಾಗಬೇಕಷ್ಟೇ. ಹೌದು, ತಣ್ಣಗಾಗಬೇಕು. ಒಂದು 5 ನಿಮಿಷ ಬಿಟ್ಟು ನಾವು ಪೌಡ್ರ್ ಮಾಡ್ಕೊಳ್ತೀವಿ. ಓಕೆ ಸರ್. ಫೇಸ್ 2 ಶುರು ಮಾಡ್ಬಿಡೋದು ಈಗ. ಮುಂದಿನ 2ನೇ ಹಂತ. ಹಾಂ, ಈಗ ಪೌಡ್ರ್ ಆಯಿತು, ಪೌಡ್ರ್ ಕತೆ ಮುಗೀತು, ಪೌಡ್ರ್ ಆಗ್ತಾ ಇದೆ ಆ ಕಡೆ. ಈಗ ಇಲ್ಲಿ ಅದಕ್ಕೆ ನಾವು ತರಕಾರಿ ಬೇಯಿಸ್ಕೊಳ್ಳೋದು ಹೇಗೆ ಅಂತ ಕದಂಬ ಸಾಂಬಾರಿಗೆ, ಆಯಿತಾ? ಬನ್ನಿ ಸರ್. ಈಗ ನೋಡಿ, ಸ್ವಲ್ಪ ತರಕಾರಿ ಫ್ರೈ ಆಗಲಿಕ್ಕೆ ಆಯಿಲ್, ಒಳ್ಳೆ ಆಯಿಲ್, ಆಯಿತಾ? ಫಸ್ಟು ಸಾಸಿವೆ ಸ್ವಲ್ಪ ಅಂದರೆ 1 ಚಮಚ, 1 ಸ್ಪೂನ್, ಟೀ ಸ್ಪೂನ್, ಫುಲ್ 1 ಟೀ ಸ್ಪೂನ್. ಮತ್ತು ಒಗ್ಗರಣೆಗೆ ಗುಂಟೂರು. ನೋಡಿ, ಚಟಪಟ ಚಟಪಟ ಅಂದ ತಕ್ಷಣ ಆಯಿತಾ? ಗುಂಟೂರು ಫ್ರೈ ಆದ ತಕ್ಷಣ ಕರಿಬೇವು, ಕರಿಬೇವು ಆದ ತಕ್ಷಣ ತೊಳೆದಿಟ್ಟಿರುವಂಥ ನುಗ್ಗೆಕಾಯಿ. ಫಸ್ಟು ನುಗ್ಗೆಕಾಯಿ, ಆಮೇಲೆ ಹುರುಳಿಕಾಯಿ. ಹೌದು, ಯಾಕಂದರೆ ಗಟ್ಟಿ ತರಕಾರಿ ಎಲ್ಲ ಫಸ್ಟ್ ಹಾಕ್ತಾ ಇರಬೇಕು. ಎಷ್ಟು ಇಟ್ಕೊಂಡಿವಿ ಸರ್ ನಾವು ನುಗ್ಗೆಕಾಯಿ? ಮತ್ತು ಇದು ನುಗ್ಗೆಕಾಯಿ ಒಂದು 3 ರಿಂದ 4 ಪೀಸ್ ಹಾಕಿದ್ವಿ, 4 ಕೋಡ್ ಹಾಕಿದ್ವಿ. ಹುರುಳಿಕಾಯಿ ಒಂದು 200 ಗ್ರಾಮ್ ತರಕಾರಿ ಇದೆ ಟೋಟಲ್, ಆಯ್ತಲ್ಲ? ಈ ಥರ ಫ್ರೈ ಆಗ್ಬೇಕು ನಿಧಾನಾಗಿ. ಅದಾದ್ಮೇಲೆ ಕ್ಯಾರೆಟ್, ಒಳೆದಿಟ್ಟಿರುವಂಥ ತರಕಾರಿ ಇವೆಲ್ಲ. ಇದಿಷ್ಟು ಗಟ್ಟಿ ತರಕಾರಿ. ಇವು ಮೊದಲೇ ಸ್ವಲ್ಪ ಫ್ರೈ ಮಾಡಿ ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಅರ್ಧ ಜಗ್ಗು ನೀರು ಹಾಕೊಳ್ತೀನಿ. ತರಕಾರಿ ಚೆನ್ನಾಗಿ ಬೇಯಬೇಕು. ಇದು ಸ್ವಲ್ಪ ಬಾಡಿದೆ. ಇದಕ್ಕೆ ಬೂದ್ಗುಂಬಳಕಾಯಿ ಹಾಕ್ತಾ ಇದ್ದೀನಿ, ವೈಟ್ ಪಂಪ್ಕಿನ್, ಬಿಳಿ ಕುಂಬಳಕಾಯಿ, ಆಮೇಲೆ ಸೀಮೆ ಬದನೆಕಾಯಿ. ಎರಡೂ ಒಂದು 4 kg. ಎರಡು ಒಂದು 4 kg ಇದೆ. ಒಂದು 200 ಗ್ರಾಮ್ ತರಕಾರಿ ಇದೆ ಟೋಟಲ್ ಎಲ್ಲದು, ಆಯ್ತಾ? ಆಮೇಲೆ ಒಂದು 150 ಗ್ರಾಮ್ ಬದನೆಕಾಯಿ, ಗುಂಡು ಬದನೆ, ಸಣ್ಣ ಬದನೆ ಬರುತ್ತಲ್ಲ, ಅದು ಚೆನ್ನಾಗಿ ಬೇಯಬೇಕು ತರಕಾರಿ. ಕೊನೆಯಲ್ಲಿ ಕ್ಯಾಪ್ಸಿಕಮು, ಟೊಮೊಟೊ ಕೊನೆಯಲ್ಲಿ ಹಾಕಬೇಕು. ರೆಡಿ ಇದೆ ಅದು. ಎಲ್ಲ ತರಕಾರಿಗಳು ಸೇರಿ ಚೆನ್ನಾಗಿ ಬೇಯಬೇಕು ಈ ಥರ. ಇದಕ್ಕೆ ಕದಂಬ ಸಾಂಬಾರಿಗೆ ಮೇಯ್ನ್ ಆಗಿ ತೊಗರಿಬೇಳೆ. ಹೌದು, ಇದು ಒಂದು 2 ಲೋಟ ಬೇಳೆ ಇದೆ, ಒಂದು 250 ಗ್ರಾಮ್ ಬೇಳೆ ಇದೆ. ಇದನ್ನೀಗ ಬೇಯಿಸಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಕದಂಬ ಸಾಂಬಾರ್ ತರಕಾರಿ ಬೇದ್ಮೇಲೆ ಇದು ಯಾವ ರೀತಿ ಹಾಕೋದಂತ ತೋರಿಸ್ತೀನಿ. ನೋಡಿ ಸರ್, ಈಗ ಪೌಡ್ರ್ ಬಂದಿದೆ. ಈ ತರ ಪೌಡ್ರ್ ಬರ್ಬೇಕಿದಿಷ್ಟು. ಗುಂಟೂರು ಹಾಕೋದ್ರಿಂದ ಈ ತರ ಕಲರ್ ಬರುತ್ತೆ. ಬ್ಯಾಡಿಗೆ ಅಂದ್ರೆ ಇನ್ನೂ ಕೆಂಪಾಗಿ ಬರುತ್ತೆ. ಕೇರಳ, ತಮಿಳುನಾಡು ಎಲ್ಲ ಈ ತರನೇ ಇರುತ್ತೆ ಪೌಡ್ರ್ಗಳು. ಬೇಳೆ ಬೇಯಿಸಿ ಇಟ್ಕೊಂಡಿದ್ವಿ, ಇಷ್ಟಾಗಿದೆ 2 ಲೋಟಕ್ಕೆ. ಆಮೇಲೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಆಯ್ತಾಯ್ತು ಸರ್. ನೀವು ಇವಾಗ ಈ ತರಕಾರಿಗಳನ್ನ ಈಸಿಯಾಗಿ ನೀವು ಕುಕ್ಕರಲ್ಲಿ ಬೇಯಿಸ್ಕೋಬೋದಾಗಿತ್ತು, ನೀವು ಮಾಡಲಿಲ್ಲ. ಕುಕ್ಕರ್ ಆಗಿ ಬೇಯಿಸ್ರೆ ಎಲ್ಲ ಒಂದ್ಸಲ ಸ್ಮ್ಯಾಶ್ ಆಗಿಬಿಡುತ್ತೆ ಸರ್. ಒಂದು ಬೇಯುವುದಿರುತ್ತೆ, ಒಂದೇ ಬೇಯ್ದಿರೋ ತರಕಾರಿ ಇರುತ್ತೆ, ಅದೆಲ್ಲ ನಾವು ಒಟ್ಟಿಗೆ ಹಾಕಿದಾಗ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಇದು ಇದ್ರಲ್ಲಿ ಹೀಗೆ ಬೇಯೋದ್ರಿಂದ ನೀಟಾಗಿ ಬೇಯುತ್ತೆ. ಯಾವ್ದು ಆದ್ಮೇಲೆ ಯಾವ್ದು ಹಾಕ್ಬೇಕು, ಗಟ್ಟಿ ತರಕಾರಿ ಫಸ್ಟ್, ಆಮೇಲೆ ಬೇಗ ಬೇಯೋ ತರಕಾರಿ ಲಾಸ್ಟಲ್ಲಿ ಹಾಕ್ಬೇಕು. ಆಮೇಲೆ ಟೊಮೊಟೊ ಇದೆಲ್ಲ ಅದಕ್ಕೆ ನಾವು ಕುಕ್ಕರಿಗೆ ಆಡ್ ಮಾಡೋಕ್ಕಾಗಲ್ಲ. ಟೊಮೊಟೊ ಇದೆಲ್ಲ ಅರ್ಧ ಮುಕ್ಕಾಲು ಅಂಶ ಬೆಂದ ತಕ್ಷಣ ಟೊಮೊಟೊ ಹಾಕ್ಬೇಕು, ಇಲ್ಲಾಂದ್ರೆ ತರಕಾರಿ ಬೇಯಲ್ಲ. ಹುಳಿ ಅಂಶ, ಉಪ್ಪು ಹಾಗೆ, ಅದು ಅರ್ಧ ಮುಕ್ಕಾಲು ಅಂಶ ಬೆಂದ ತಕ್ಷಣ ಉಪ್ಪು ಹಾಕ್ಬೇಕು. ನಾವು ಕುಕ್ಕರಲ್ಲಿ ಹಂಗೆ ಉಪ್ಪು ಹಾಕೋಕ್ಕಾಗಲ್ಲ, ಅದು ತೆಗೆದು ಮುಚ್ಚಳೆ ತೆಗೆದು ಉಪ್ಪು ಹಾಕೋಕ್ಕಾಗಲ್ಲ. ಅದಕ್ಕಾಗಿ ಇದರಲ್ಲಿ ಒಂದಾದ್ಮೇಲೆ ಒಂದು ನೀಟಾಗಿ ಹಾಕ್ಬೋದು, ನೀಟಾಗಿ ಬೇಯುತ್ತೆ. ಯಾವ್ದು ಬೆಂದಿದೆ ಬೆಂದಿಲ್ಲ ಅಂತ ಗೊತ್ತಾಗುತ್ತೆ. ನಿಮ್ಮ ಅನುಭವದ ಟಿಪ್ಸ್ ಹೌದು ನಮ್ಗೆ ಹೆಂಗ್ ಸಿಗುತ್ತೆ? ಈಗ ತರಕಾರಿ ಬೇಯ್ತಾ ಇದೆ, ಈಗ ಇದಕ್ಕೆ ಉಳಿದಿರುವಂತ ತರಕಾರಿಗಳು ಯಾವುದು? ಕ್ಯಾಪ್ಸಿಕಮ್ ಇದೆ, ಒಂದು 100 ಗ್ರಾಮ್ ಇರ್ಬೋದು ಅಷ್ಟೇ. 100 ಗ್ರಾಮ್ ಟೊಮೊಟೊ, 100 ಗ್ರಾಮ್ ಟೊಮೊಟೊ ಅಷ್ಟೇ ಕಟ್ ಮಾಡ್ಕೊಂಡು. ಟೊಮೊಟೊ ಆದಮೇಲೆ ಅದಕ್ಕೆ ಗ್ರೀನ್ ಚಿಲ್ಲಿ, ಹಸಿಮೆಣಸು 4-5 ಪೀಸು, ಆಯಿತಾ? ಇದಾದ್ಮೇಲೆ ಇದಕ್ಕೆ ಅರಿಶಿಣ, ಬೆಲ್ಲ ಇದಕ್ಕೆ ತುಂಬಾ ಕಡಿಮೆ, ಬೆಲ್ಲ ಹಾಕಿದ್ರೂ ನಡೆಯುತ್ತೆ. ಸಣ್ಣ ಪೀಸು ರುಚಿ ತಕ್ಕನಾಗಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ತಿದ್ವಿ. ಅದಾದ್ಮೇಲೆ ಉಪ್ಪು, ನೀವು ಹೇಳ್ದಂಗೆ ಉಪ್ಪು ಇವಾಗ ಬಂತು. ಹೌದು, ಈಗ ಉಪ್ಪು ಹಾಕ್ತಾ ಇದ್ವಿ, ಹರಳುಪ್ಪು.
ಕಲ್ಲುಪ್ಪು ಯಾಕಂದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಅದಾದಮೇಲೆ ಹುಣಸೆ ಹುಳಿ, ಹುಣಸೆಹಣ್ಣೆ ರಸ ಒಂದು 3-4 ಟೀ ಸ್ಪೂನ್ ಇದೆ. ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ ಓಕೆ ಕದಂಬ ಸಾಂಬಾರಿಗೆ. ಆಮೇಲೆ ಹುಳಿನೂ ಹಾಗೆ ನಾನು ಹೇಳಿದಾಗೆ ಮೊದಲೇ ಆ್ಯಡ್ ಮಾಡಬಾರ್ದು. ಇದಕ್ಕೆ ಯಾವ ತರಕಾರಿನೂ ಬೇಯಲ್ಲ. ಈ ಟೈಮಲ್ಲಿ ಹಾಕೋದ್ರಿಂದ ಕರೆಕ್ಟ್ ಬೆಂದಿರುತ್ತೆ. ಹುಳಿ ಉಪ್ಪಲ್ಲೇ ಎಳ್ಕೊಳ್ಳುತ್ತೆ. ಈಗ ಟೈಮ್ ಇರುತ್ತೆ. ಇನ್ನೂ ಒಂದು 10 ನಿಮಿಷ ಬೇಯಬೇಕಿದೆ. ನೋಡಿ ತರಕಾರಿ ಈ ಥರ ಬೇಯ್ತಾ ಇರಬೇಕು. ತರಕಾರಿ ಬೇಕೆಲ್ಲ ಬಂದಿದೆ ನೋಡಿ, ನೀಟಾಗಿ ಬೆಂದಿದೆ. ಯಾವುದು ಬೆಂದಿದೆ ಯಾವುದು ಬೆಂದಿಲ್ಲ ಎಲ್ಲ ಗೊತ್ತಾಗುತ್ತೆ. ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ತರಕಾರಿಗಳು ಇಷ್ಟೇ ಅಲ್ಲ, ಇನ್ನೂ ಬೇಕಂದರೆ ಆ್ಯಡ್ ಮಾಡ್ಬೋದು. ಇದಕ್ಕೆ ಆಲೂಗಡ್ಡೆ, ಬೆಂಡೆಕಾಯಿ, ಆಮೇಲೆ ಈರುಳ್ಳಿ ಬೇಕಂದ್ರೂ ಹಾಕ್ಕೊಳ್ಬೋದು. ತರಕಾರಿ ಇರುತ್ತೆ. ಬೇಡ ಅನ್ನೋತಿರಲ್ಲ, ಸಿಗುಂಬಳಕಾಯಿ ಹಾಕ್ಕೊಳ್ಬೋದು. ನಾವು ವೈಟ್ ಪಂಪ್ಕಿನ್ ಹಾಕಿದ್ದೀವಿ, ಹಾಗಾದ್ರಿಂದ ಸಿಗುಂಬಳಕಾಯಿ ಹಾಕಿಲ್ಲ. ಇಷ್ಟೇ. ಇದಾದಮೇಲೆ ಇದಕ್ಕೀಗ ಬೇಳೆ, ಬೇಯಿಸಿ ಇಟ್ಟಿರುವಂಥ ಬೇಳೆ ಎಲ್ಲ ಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದೊಂದು 2 ಲೋಟ ಇದೆ, ಆಯಿತಾ. ಬೇಳೆನೂ ಒಂದು 2 ನಿಮಿಷ ಹೊಂದಬೇಕಿದ್ರೆ. ಬೇಳೆ ಸ್ವಲ್ಪ ಜಾಸ್ತಿ ಇರಬೇಕು ಇದಕ್ಕೆ ಬೇಳೆ ಪ್ರಮಾಣ. ಯಾಕಂದರೆ ಕಾಯಿ ಹಾಕಲ್ಲ, ಕಾಯಿ ಹಾಕಬಾರ್ದು ಅಂತಿಲ್ಲ, ತೆಂಗಿನಕಾಯಿ ಹಾಕ್ಬೋದು ಸ್ವಲ್ಪ. ಬೇಡ ಅಂದರೆ ಬೇಳೆ ಸ್ವಲ್ಪ ಜಾಸ್ತಿ ಇರಬೇಕು. ಇದಕ್ಕೆ ಬೇಳೆ ಸ್ವಲ್ಪ ಜಾಸ್ತಿ ಇದೆ ನೋಡಿ. ತರಕಾರಿ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಇಟ್ಕೊಳ್ಬೇಕು ನೀಟಾಗಿ. ಈಗ ಪೌಡ್ರ್ ಹಾಕುವಂಥ ಟೈಮ್. ಈಗ ಕದಂಬ ಬೆಂದಿದೆ ಚೆನ್ನಾಗಿ. ಬೇಳೆ ಗಿಳೆ ತರಕಾರಿ ಎಲ್ಲ ಹೊಂದಿ ಕ್ಲೀನಾಗಿ ಬೆಂದ್ಬಿಟ್ಟಿದೆ, ಆಯಿತಾ. 3, 4, 5, 6 ಟೀ ಸ್ಪೂನ್ ಹಾಕಿದ್ದೀನಿ, ಆಯಿತಾ. ಹಬ್ಬ ಮಾಡಿರೋ ಪುಡಿಯಲ್ಲಿ ಅರ್ಧ ಪುಡಿ ಹಾಕಿದ್ದೀನಿ. ಕದಂಬ ಸಾಂಬಾರ್ ಅವತಾರ ಬರೋದು ಇದಕ್ಕೆ. ಹೌದೌದು ಅಲ್ಲ, ಪರಕಾಯ ಪ್ರವೇಶ ನೋಡಿ ಸಾಂಬಾರ್ದು. ಹೌದು, ಬಂತು ಸರ್. ಘಮ ಬಂತು ನೋಡಿ, ಈ ಘಮ ಬರ್ಬೇಕು. ಇದೊಂಥರ ರಾಜವಂಶದ ಸಾಂಬಾರು ಸರ್ ಇದು. ಕರೆಕ್ಟಾ? ಕೊತ್ತಂಬರಿ ಸೊಪ್ಪು, ಕದಂಬ ವರ್ಮ, ಕದಂಬ ರಾಜಪುತ್ರ ಮಯೂರ ವರ್ಮನ ಸಾಂಬಾರ್ ಅನ್ಬೋದು. ತುಪ್ಪ ಸರ್, ತುಪ್ಪ. ಹಬ್ಬ ನೋಡಿ, ಹೇಳಿಲ್ಲ, ರಾಜವಂಶ ಸಾಂಬಾರ ಇದು. ಆಗಿದೆ ಈಗ, ಆಯ್ತಾ. ರೆಡಿ ಆಯ್ತು. ಇಷ್ಟೇ ನೀರು ಇರಬೇಕು, ಇಷ್ಟೇ ಗಟ್ಟಿ ಇರಬೇಕು. ಹೀಗೆ. ಹೌದಾ? ಇದೇ ಹದ. ಹೌದು, ಇದೇ ಹದ. ಸೂಪರ್. ಸಾಂಬಾರ್ ರೆಡಿ ಇದೆ. ಡಿಶ್ ಔಟ್ ಮಾಡ್ತೀನಿ ನೋಡಿ. ಅಷ್ಟೇ ದೊಡ್ಡ ಹೋಳ ಅನ್ನೋದು ಎಲ್ಲ ಸಣ್ಣದಾಗಿಬಿಟ್ಟು ಅದು ಸವಿಲು ರೆಡಿ, ನಾವು ಸವಿಲು ಸಿದ್ಧ. ಹಬ್ಬ, ಎಲ್ಲ ತರಕಾರಿ ಬಂತಲ್ಲ ಸರ್. ಹೌದು. ಹಬ್ಬ, ಕದಂಬ ಸಾಂಬಾರ್. ತುಪ್ಪ. ಸರ್, ರಾಜವಂಶದ ಸಾಂಬಾರ್ ಅಂತ ಹೇಳಿದ್ನಲ್ಲ, ನೋಡ್ರಿ ಇದು ರಾಜವಂಶದ ಸಾಂಬಾರ್ ಅಲ್ಲ ಅಂದ್ರೆ ಇನ್ನೇನ್ರಿ? ಕದಂಬ ಸಾಂಬಾರ್. ಕದಂಬ ಸಾಂಬಾರ್. ಸಾಂಬಾರ್ ಮೇಲೆ ತುಪ್ಪ ಬಿತ್ತು ನೋಡಿ. ಜಾಸ್ತಿ ಒದ್ದಾಟ ಇಲ್ಲ. ಇದು ಪೌಡ್ರ್ ಗಿಡ್ರ್ ಮಾಡಿ ಇಟ್ಕೊಂಡ್ರೆ ಜಾಸ್ತಿ ಒದ್ದಾಟ ಇರಲ್ಲ ನೋಡಿ. ಈಸಿಯಾಗಿ ಪೌಡ್ರ್ ಹಾಕೊಂಡ್ರೆ. ಆಮೇಲೆ ಪೌಡ್ರು ಎಷ್ಟು ಬೇಕಷ್ಟು ದಿನ, 1 ವರ್ಷ ಇಟ್ಕೋಬಹುದು. ಇಡ್ಬೋದು. ಕರೆಕ್ಟ್ ಹುರಿದ್ರೆ ಕರೆಕ್ಟಾಗಿ ಇರುತ್ತೆ. ಸೊ ನಿಮ್ಮ ಮನಸ್ಸಿಗೆ ಬಂದಾಗೆಲ್ಲ ಗೆಸ್ಟ್ ಬರಲಿ, ಯಾವುದೇ ದಿನ ನಿಮ್ಗೆ ಇಷ್ಟ ಆಯಿತು, ಆರೋಗ್ಯಕರವಾದ ಒಂದು ತರಕಾರಿ ಭರಿತ ಒಳ್ಳೆ ಕದಂಬ ಸಾಂಬಾರ್ ಮಾಡ್ಕೋಬಹುದು. ಸರ್, ಅಣ್ಣವ್ರ ಕದಂಬ ಅಂದ ತಕ್ಷಣ ಮಯೂರ ಸಿಂಹ ನೆನಪಾಗ್ತಾರೆ ನನಗೆ. ಅಲ್ಲಿ ಅವರ ವಂಶ ಕದಂಬ ವಂಶ, ಹೋರಾಡ್ತಾರೆ, ದೊಡ್ಡ ರಾಜರು. ಸೊ ಇದು ರಾಜವಂಶದ ಸಾಂಬಾರ್. ಆಹಾ, ಡೈಲಾಗ್ನ ಆಮೇಲೆ ನೆನ್ಸ್ಕೊಳ್ಳೋಣ. ನೋಡಿ ಸರ್, ನೋಡಿ. ಅಬ್ಬಾ, ಇದಕ್ಕೊಂದಿದೆ, ಏನಿದೆ, ಘನತೆ ಇದೆ ಸಾಂಬಾರಿಗೆ. ಹೌದು. ಇದಕ್ಕೆ ಒಂದು ಸ್ಥಾನ ಕೊಡ್ಬೇಕು ನಾವು. ಯಾಕಂದ್ರೆ ಇಷ್ಟು ಒಳ್ಳೆ ಸಾಂಬಾರು ಇದು. ಒಳ್ಳೆ ಸಾಂಬಾರು. ಹೌದೌದು, ಕದಂಬ. ಆಹಾ, ಏನ್ ತರಕಾರಿ ಸರ್ ಇವೆಲ್ಲ. ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು ಅಂತ. ಯಾವ ರಾಜವಂಶದ ಸಾಂಬಾರ್ ಮರೆಯಾಯ್ತೆಂದು ಭಾವಿಸಿದ್ದೀರೋ, ರಾಜವಂಶದ ಸಾಂಬಾರ್ ಕದಂಬ ಸಾಂಬಾರಾಗಿ ತಲೆ ಎತ್ತಿ ನಿಂತಿದೆ SGK ಕ್ಯಾಟರಿಂಗ್ ಅಲ್ಲಿ. ಈ ಡೈಲಾಗ್ ನೆನಪಿದ್ರೆ ಮಯೂರ ಸಿಂಹ ನೋಡಿ. ಎಸ್, ಅದ್ಭುತ. ತರಕಾರಿಗಳು ಹಾಗೆ ನುಗ್ಗೆಕಾಯಿ ಹಾಗೆ ಇದೆ, ಚೆನ್ನಾಗಿ ಬಂದಿದೆ. ನೋಡೋಕೆ ಹಾಗೆ ಇದೆ. ಒಳಗಡೆ ಚೆನ್ನಾಗಿ ಬಂದಿದೆ ನೋಡಿ. ಹೊಡೆದ್ರೊಳಗೆ ಥರ ಬೆಂದಿರುತ್ತೆ. ಒಳಗಡೆ ಬೇಯಬೇಕು, ಒಡೆದು ಹೋಗ್ಬಾರ್ದು, ಬೇಯಬೇಕು ಚೆನ್ನಾಗಿ.
ಇದು ಸೀಮೆ ಬದನೆಕಾಯಿ. ಸೀಮೆ ಬದನೆಕಾಯಿ, ಹೌದು. ಸೀಮೆ ಬದನೆಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮು. ಬೇಕಂದ್ರೆ ನಾವು ಬೆಂಡೆಕಾಯಿ ಹಾಕೋಬಹುದು. ಹೌದು, ಬೆಂಡೆಕಾಯಿ ಹಾಕ್ಬೋದು, ಆಲೂಗಡ್ಡೆ ಹಾಕ್ಬೋದು, ಸಿಹಿ ಕುಂಬಳಕಾಯಿ ಹಾಕ್ಬೋದು. ಒಳ್ಳೆ ಕಾದಂಬ ಸಾಂಬಾರ್. ಆಹಾ, ಅರಮನೆಯಲ್ಲಿ ಕುಂತು ತಿಂದಂಗಿದೆ. ಬನ್ನಿ SJ ಕ್ಯಾಟ್ರಿಂಗ್ ಅಲ್ಲಿ ಮದುವೆ ಮನೆಯಲ್ಲಿ ಸರ್ ಪಲ್ಲವರೊಟ್ಟಿಗೆ ಯುದ್ಧ ಮಾಡಿದ್ದು ಕದಂಬ ಅವರು. ಇದು ಬಂದು ತಮಿಳ್ನಾಡಿದೆ. ತಮಿಳ್ನಾಡಲ್ಲಿ ಬಹಳ ಫೇಮಸ್ಸು. ಆಹಾ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಅಡುಗೆ, ಸಂಪೂರ್ಣ ಮದುವೆಯ ಊಟ ತಿಂಡಿ ಎಲ್ಲ ಯಾವುದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ. ಹಾಯ್, ಗೋಪಾಲ್ ಅವ್ರು ನಮಗೆ ತುಂಬ ವರ್ಷದಿಂದ ಗೊತ್ತು. ಇವ್ರ ಅಡುಗೆ ನಮ್ಮ ಫ್ಯಾಮಿಲಿಲಿ ತುಂಬ ಇಷ್ಟ. ಎಲ್ಲ ಫಂಕ್ಷನ್ಸ್ಗೂ ಆಲ್ಮೋಸ್ಟ್ ಗೋಪಾಲ್ ಅವ್ರ ಅಡುಗೆನೇ ಇರುತ್ತೆ. ನಂದು ಮದುವೆ ಆಯಿತು, ನೆಕ್ಸ್ಟ್ ಸೀಮಂತಕ್ಕೆ, ಆಮೇಲೆ ನಾಮಕರಣಕ್ಕೆ, ಇನ್ನು ಬರೋ ಫಂಕ್ಷನ್ಸ್ ಎಲ್ಲದಕ್ಕೂ ಗೋಪಾಲ್ ಅವ್ರ ಅಡುಗೆನೇ ಇರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ವೆರೈಟೀಸ್ ಮಾಡ್ತಾರೆ. ನಮ್ಮ ಫ್ಯಾಮಿಲಿಲಿ ಒಂಥರ ಇವರು ಫ್ಯಾಮಿಲಿ ಕುಕ್ ಥರ ಆಗಿದ್ದಾರೆ. ಓಕೆ, ಊಟ ತುಂಬ ಚೆನ್ನಾಗಿದೆ. ಫಸ್ಟ್ ಅಪ್ಪೆ ಹುಳಿ ಕೊಟ್ಟರು ಬಂದಿದ್ದ ತಕ್ಷಣ. ಆಮೇಲೆ ಒಂದು 4-5 ಥರ ಪಲ್ಯಗಳಿತ್ತು. ಅದರಲ್ಲಿ ಡ್ರೈ ಫ್ರೂಟ್ಸ್ ಪಲ್ಯ ವಿತ್ ಮಿಕ್ಸ್ಡ್ ವೆಜಿಟೇಬಲ್ಸ್ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಆಮೇಲೆ ಡಬಲ್ ಕಲರ್ ಹಪ್ಪಳ. ಆಮೇಲೆ ಇವಾಗ ನೀರು ದೋಸೆ ಇದೆ. ತುಂಬ ರೇರ್ ಈ ಥರ ನೀರು ದೋಸೆ ನಾವು ತಿನ್ನೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಈ ಸ್ವೀಟು ಅಷ್ಟೇ. ಐ ಥಿಂಕ್ ಇದು ಈ ಜಾಕ್ ಫ್ರೂಟಿಂದ ಮಾಡಿದ್ದಾರೆ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಫಸ್ಟ್ ಅಪಿಟೈಸರ್ ಕೊಟ್ಟರು, ಸೊ ಅದು ಚೆನ್ನಾಗಿತ್ತು. ಸ್ವೀಟ್ ಕೊಟ್ಟಿದ್ದಾರೆ, ಸೊ ಸ್ವೀಟ್ ಎಕ್ಸಲೆಂಟ್ ಆಗಿತ್ತು. ಆಮೇಲೆ ಆ ಟ್ಯಾಂಗಿನೆಸ್ ಸೋರ್ನೆಸ್ಗೆ ಒಂದು ಮಾವಿನಕಾಯಿ ಗೊಜ್ಜು ಥರ ಹಾಕಿದ್ರು, ಅದಂತೂ ಎಕ್ಸಲೆಂಟ್ ಅಲ್ಟಿಮೇಟ್ ಆಗಿದೆ. ಸೊ ಇವಾಗ ಬಿರಿಯಾನಿ ಹಾಕಿದ್ದಾರೆ, ಸೊ ಟೇಸ್ಟ್ ಮಾಡಿಲ್ಲ, ಮಾಡಿಬಿಟ್ಟು ಹೇಳ್ತೀನಿ. ಬಿರಿಯಾನಿ ಅಂತೂ ಸೂಪರ್ ಆಗಿದೆ. ಸೊ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಈ ಥರ ನಾನೆಲ್ಲೂ ನೋಡಿರಲಿಲ್ಲ. ಸೊ ಬೆಸ್ಟ್ ಆಗಿದೆ. A different style donne biryani. It came up with this donne. It was really unique. GK ಕ್ಯಾಟರ್ಸ್ ಅಂದರೆ ಗೋಪಾಲ್ ಕೃಷ್ಣ ಅಂತ. ಅವ್ರು ನನಗೆ 30 ವರ್ಷ ಸ್ನೇಹಿತರು. ಅವರು ನನ್ನ ಮಗಳ ಮದುವೆಯಿಂದ ಹಿಡಿದು ನಮ್ಮ ಮನೇಲಿ ಎಲ್ಲ ಫಂಕ್ಷನ್ಗಳಿಗೂ ಅವ್ರದ್ದೇ ಊಟ. GK ಕ್ಯಾಟರ್ಸ್ ಅಂದರೆ ಭಾಳ ಚೆನ್ನಾಗಿರುತ್ತೆ ಅಂತ ಅರ್ಥ. ಸರ್, ಪ್ರಿಪರೇಷನ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ಕ್ವಾಲಿಟಿ ವೈಸ್ ಎಲ್ಲ ಐಟಮ್ಗಳು ಯಾವುದೂ ಲೀಸ್ಟ್ ಆಗಿಲ್ಲ, ಎಲ್ಲ ಬೆಸ್ಟ್, ತುಂಬ ಚೆನ್ನಾಗಿದೆ. ತಿಳಿ ಸಾರು ಬಹಳ ಚೆನ್ನಾಗಿದೆ. ಎಷ್ಟು ಬೇಕೋ ಅಷ್ಟು ಬಡಿಸಿದ್ದಾರೆ, ಯಾವ ಫುಡ್ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ಬಡಿಸಿದ್ದಾರೆ, ಅದೊಂದು ಹ್ಯಾಪಿನೆಸ್. ಮನೆ ಸರ್ ನೋಡ್ತಾ ಇರ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಡುಗೆ. ತುಂಬ ಟ್ರೈ ಮಾಡಿದ್ದೀನಿ ಎಲ್ಲ ಅಡುಗೆನೂ ಜಾಸ್ತಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.